ಸ್ನೇಹಿತರೆ ನಮಸ್ಕಾರ. ಪ್ರಕೃತಿಯಲ್ಲಿ ಅನೇಕ ರೀತಿಯ ಗಿಡ ಮರ ಬಳ್ಳಿಗಳಿದೆ. ಅದನ್ನು ನಾವು ಮರೆತು ನಾವೇನು ಮಾಡ್ತಾಯಿದ್ದೀವಿ, ರಾಸಾಯನಿಕ. ಪ್ರತಿಯೊಬ್ಬರೂ ಅಷ್ಟೇ, ಪ್ರತಿಯೊಂದು ಏನು ಸೇವನೆ ಮಾಡಬೇಕು ಅಂದ್ರೂ ಯೋಚನೆಯೇ ಮಾಡಲ್ಲ. ರಾಸಾಯನಿಕ ಈಸಿಯಾಗಿ ಏನಾದ್ರು ಹೇಳಿದಾಗ ರೆಡಿಮೇಡ್ ಇದೆಯಾ, ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆ ನಾವು ಸೇವನೆ ಮಾಡ್ಬೋದಾ, ಈ ಥರ ಮಾತುಗಳು ಬರ್ತದೆ ಸ್ನೇಹಿತರೆ. ಕಾರಣ ಯಾರಾದರೂ ತಿಳಿದವರು ಹೇಳಿದಾಗೂ ಕೇಳಿ ಅದನ್ನು ಉಪಯೋಗಿಸೋದು ಸಹ ಹೇಳಿಕೊಟ್ರೂ ಇಲ್ಲ ಅದು ರೆಡಿಮೇಡ್ ಇದೆಯಾ, ನಿಮ್ಮ ಕಡೆ ಎಲ್ಲ ಮಾಡಿಕೊಡ್ತೀರಾ ನೀವು, ನಾವು ಮಾಡಿಕೊಡೋಕ್ಕಾಗಲ್ಲ, ಈ ಥರ ಬರ್ತದೆ. ಶ್ರಮ ಯಾರೇ ಆಗಲಿ ಕಷ್ಟಪಟ್ಟರೆ ಫಲ ಉಂಟು ಅಂತಾರೆ. ಅದು ನಾವೇನು ಮಾಡಬೇಕು, ಸ್ವಲ್ಪ ಶ್ರಮ ವಹಿಸ್ಬಿಟ್ಟು ಅದನ್ನು ಉಪಯೋಗಿಸ್ಕೊತ ಬಂದರೆ ಅನೇಕ ಕಾಯಿಲೆಗಳನ್ನು ನಾವು ತ್ಯಜಿಸ್ಬೋದು ಸ್ನೇಹಿತರೆ. ಅದು ನಾವು ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ರಾಸಾಯನಿಕ ಮೊರೆ ಹೋಗಿ ನಮ್ಮ ಒಂದು ದೇಹ ಸ್ಥಿತಿಯನ್ನು ಹಾಳು ಮಾಡ್ಕೊತಾ ಇದ್ದೀವಿ. ನಾವು ಆರೋಗ್ಯವಾಗಿದ್ದರೆ ನಮ್ಗೆ ಯಾವ ಭಾಗ್ಯನೂ ಬೇಕಾಗಿಲ್ಲ. ಆರೋಗ್ಯ ಇಲ್ಲಾಂದರೆ ಎಷ್ಟು ಭಾಗ್ಯ ಇದ್ದರೂ ಅದು ತೊಂದರೆ ಆಗುತ್ತೆ ಸ್ನೇಹಿತರೆ. ಇದು ಹಾಡು ಸೋಗೆ ಅಂತಾರೆ ನೋಡಿ, ಎಷ್ಟು ಸಮೃದ್ಧಿಯಾಗಿದೆ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಹಾಡು ಸೋಗೆ ಇದೇನಪ್ಪ ಅಂದರೆ ಎಲ್ಲ ಕಡೆ ಪಾಟ್ಗಳಲ್ಲಿ ಮನೆ ಮುಂದುಗಡೆ ಹಾಕ್ಕೋಬೋದು. ಇದು ಏನಪ್ಪ ಅಂದರೆ ಯಾವ ಥರ ಉಪಯೋಗಿಸ್ತಾರೆ ಅಂದರೆ, ಈ ಒಂದು ಲೀಫನ್ನು, ಈ ಒಂದು ಎಲೆಯನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಒಂಥರ ಬೀಡಿ ಥರ ಫೋಲ್ಡ್ ಮಾಡಿ ಒಣಗಿದ ಮೇಲೆ ಇದಕ್ಕೆ ಬೆಂಕಿ, ಈ ಥರ ಬೀಡಿ ಥರ ಫೋಲ್ಡ್ ಮಾಡಿ ಇದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಆ ಒಂದು ಹೊಗೆಯನ್ನು ಸೇವನೆ ಮಾಡ್ತಾ ಬಂದರೆ ನೋಡಿ, ನಮ್ಮ ಲಂಗ್ಸನ್ನು ಕ್ಲೀನ್ ಮಾಡೋ ಶಕ್ತಿ ಇದಕ್ಕಿದೆ. ಆಡಿಸೋಗೆ ಕಫ ಕರಗಿಸುತ್ತೆ, ಕೆಮ್ಮಲು ಬರಲ್ಲ, ಇದು ಮಾಡ್ತಾರೆ ಕೆಮ್ಮಲು. ಇಂತಹ ಒಂದು ಔಷಧಿ ಉಳ್ಳ ಗಿಡಗಳು ನಮ್ಮ ಪ್ರಕೃತಿಯಲ್ಲಿದೆ, ಅನೇಕ ಇದೆ. ಆ ಪ್ರಕೃತಿ ಒಂದೊಂದು ಗಿಡದಲ್ಲೂ ಒಂದೊಂದು ಔಷಧಿಯನ್ನು ಅಡಕವಾಗಿಟ್ಟು ಕಲಿಸಿದ್ದಾರೆ ಭೂಮಿಗೆ. ಅದನ್ನು ನಾವು ತಜ್ಞರು, ತಿಳಿದವರು ಕಡೆಯಿಂದ ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಯಾವ ಕಾಯಿಲೆ ಕಸಾರೆ ಬರಲ್ಲ ಸರ್. ಯಾವಾಗ ನಾವು ಅದೆಲ್ಲ ಬಿಟ್ಟು ರೆಡಿಮೇಡ್ ಗುಳಿಗೆಗಳು ನುಂಗ್ತಾ ಬಂದರೆ ನಮಗೆ ಆ ಕಾಯಿಲೆಗಳು ನಮ್ಮ ದೇಹವನ್ನು ಬಿಟ್ಟು ಹೋಗಲ್ಲ, ನಾವು ನರಳಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಹಾಡು ಸೋಗೆ ಅಂತ ಅನೇಕ ನರ್ಸರಿಗಳಲ್ಲಿ ಲಭ್ಯವಾಗಿರ್ತದೆ. ಮತ್ತು ಇದನ್ನು ನಾವು ಆ ಒಂದು ಗಿಡವನ್ನು ಮನೆ ಮುಂದೆ ಪಾಟ್ಗಳಲ್ಲಿ ಹಾಕ್ಕೊಂಡ್ರೆ ಈ ಲೀಫನ್ನು ನಾವು ಯಾವ ಥರ ಉಪಯೋಗಿಸ್ಬೇಕಂತ ಈಗ ಸದ್ಯಕ್ಕೆ ಸ್ವಲ್ಪ ಬ್ರೀಫಾಗಿ ಕೊಟ್ಟಿದ್ದೀನಿ. ನೆಕ್ಸ್ಟು ಕುಲಂಕುಷವಾಗಿ ತಿಳಿಸ್ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಎಲ್ರಿಗೂ ಹೋಗಲಿ, ಎಲ್ಲರಿಗೂ ಮಾಡಲಿ, ಪ್ರತಿಯೊಬ್ಬರು ನೋಡಲಿ ಸರ್. ನಮಸ್ಕಾರ.